ಐತಿಹಾಸಿಕವಾದಂತಹ ಕಾರ್ಯಕ್ರಮ ಇವತ್ತು ನಾವೆಲ್ಲ ಕೋಲಾರ ಜಿಲ್ಲೆಯ ನಾನು ಈ ಕಾರ್ಯಕ್ರಮವನ್ನು ಬಹಳ ಹಿಂದೆನೇ ಕೊಟ್ಟಿದ್ದೆ. ಸಂಪುಟದ ವಿಸ್ತರಣೆಯ ಮಧ್ಯದಲ್ಲಿ ದಿನಾಂಕವನ್ನು ಕೊಟ್ಟು ಸುಮಾರು 8 ದಿನ ಈ ಶಾಮಿಯಾನ ಎಲ್ಲ ಕೂಡ ಕಾದಿ ಕುಟ್ಕೊಂಡಿತ್ತು ಅಂತ ಹೇಳಿ ಶಾಸಕರು ನನ್ನ ಮೇಲೆ ಒತ್ತಡವನ್ನು ಹೇರಿದ್ರು. ಆದರೂ ಕೂಡ ತಾಲೂಕು ಮಟ್ಟದಲ್ಲಿ ಈಗಾಗಲೇ ವಿಭಾಗ ಮಟ್ಟದಲ್ಲಿ ಹೋಗಿ ನಾನು ಬರಗಾಲದ ವೀಕ್ಷಣೆ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದೆ. ಆದರೆ ತಾಲೂಕು ಮಟ್ಟದಲ್ಲಿ ಇದೊಂದು ಪ್ರಥಮವಾಗಿ ದೇವಮೂಲೆಯಲ್ಲಿ ಈ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನ ನೀವೆಲ್ಲ ಸೇರಿ ಮಾಡಿದ್ದೀರಿ. ನಂಜೇಗೌಡರ ಮುಖಂಡತ್ವದಲ್ಲಿ ಏನು ಈ ಕಾರ್ಯಕ್ರಮ ನಡೆದಿದೆ, ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಜಿಲ್ಲೆ ನಿಮಗೊಂದು ಚಿನ್ನದ ನಾಡು ಅಂತ ಹೇಳಿ ಹೆಸರು ಬಂದಿದೆ. ದೇಶದ ಹೆಮ್ಮೆಯ ಪುತ್ರ ಸರ್ ಎಂ ವಿಶ್ವೇಶ್ವರಯ್ಯನವರು ಜನ್ಮ ಕೊಟ್ಟಂತ ಭೂಮಿ. ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಇವತ್ತು DVಜಿಯವರು ಹುಟ್ಟಿದಂತ ನಾಡಿದು. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ ಅವರನ್ನ ನೀಡಿದಂತ ಒಂದು ಪವಿತ್ರವಾದಂತ ಜಿಲ್ಲೆ. ಇಂತಹ ಕೋಲೂರಿನ ಮಾರುವಂತ ಜನರಿಗೆ ನಾನು ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ಇರೋದೇ ಒಂದು ನನ್ನ ಭಾಗ್ಯ. ಅಧಿಕಾರ ಶಕ್ತಿಯ ಒಂದು ಸಂಕೇತವಲ್ಲ, ಅದು ಜವಾಬ್ದಾರಿಯ ಸಂಕೇತ ಅಂತ ಹೇಳಿ ನಾನು ಅರಿದಿದ್ದೇನೆ. ಇವತ್ತು ಈ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಮತ್ತು ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರಿಗೆ ಈ ರಾಜ್ಯವನ್ನ ಮುಂದೂಡಲು ತಾವೆಲ್ಲ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ಅಧಿಕಾರ ಇದು ನಾನು ಸಿಂಹಾಸನ ಅಂತ ಹೇಳಿ ಯಾವತ್ತೂ ಕೂಡ ನಾನು ಅನ್ಕೊಂಡಿಲ್ಲ. ಇದು ಜನರ ಸೇವೆಗೆ ಸಿಕ್ಕಿರಂತ ಒಂದು ದೊಡ್ಡ ಅವಕಾಶ. ಮೂರ್ತಿಗೆ ಬೆಲೆ ಕಟ್ಟಬಹುದು, ಆದರೆ ದೇವರಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರೇ ದೇವರು. ನಮಗೆ ನಿಮ್ಮನ್ನ ದೇವರ ಮನೋಭಾವದಿಂದ ಯಾವ ಕೆಟ್ಟ ಮನಸ್ಸಿಲ್ಲದೆ ನಮಗೆ ಆಶೀರ್ವಾದ ಮಾಡಿ